ಮಿಡ್ಲ್ ಈಸ್ಟ್ ನಲ್ಲಿ ನಡೀತಾ ಇರತಕ್ಕಂಥ ಒಂದು ಯುದ್ಧ ಇರಾನ್ ಅಮೆರಿಕ ಅಂಡ್ ಇಸ್ರೇಲ್ ನ ಮಧ್ಯೆ ಏನು ಯುದ್ಧ ನಡೀತಾ ಇದೆ, ಇದು ದಿನದಿಂದ ದಿನಕ್ಕೆ ಹೊಸ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಅಂಡ್ ಉದ್ವಿಗ್ನತೆ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಇದ್ರ ಮಧ್ಯೆ ಹೊಸ ಬೆಳವಣಿಗೆ ಕೂಡ ಆಗಿದೆ. ಏನಂತಂದ್ರೆ ಟ್ರಂಪ್ ಅವರು ಪುಟಿನ್ ಅವರಿಗೆ ಕರೆ ಮಾಡಿ ಮಾತಾಡಿದರೆ ಯುದ್ಧದ ಬಗ್ಗೆ ಏನು ಈಗ ನಡೀತಾ ಇದೆ ಸಿಚುಯೇಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದರೆ ಅದ್ರ ಬಗ್ಗೆ ಪುಟಿನ್ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಂಡ್ ಈಗ ಆರ್ಮೋಸ್ ಜಲಸಂಧಿ ಏನ್ ಬಂದ್ ಆಗಿದೆ, ಇದ್ರ ಬಗ್ಗೆ ಇಡೀ ವರ್ಲ್ಡ್ ಅತಿ ಹೆಚ್ಚು ಪ್ರೆಷರ್ ಅನ್ನ ಅಮೆರಿಕ ಮೇಲೆ ಆಗ್ತಾ ಇದೆ. ಯಾಕಂತಂದ್ರೆ ಈ ಒಂದು ಆಯಿಲ್ ಕ್ರೈಸಿಸ್ ಅನ್ನೋದು ಇಡೀ ವರ್ಲ್ಡ್ ನಲ್ಲಿ ಇರ್ತಕ್ಕಂಥ ದೇಶಗಳ ಮೇಲೆ ಬೀಳ್ತಾ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲಾ ದೇಶಗಳ ಒಂದು ಪ್ರೆಷರ್ ಅಮೆರಿಕ ಮೇಲೆ ಇದೆ. ಅದಕ್ಕೆ ಅಮೆರಿಕ ಏನು ಟ್ರಂಪ್ ಮೊದಲು ಹೇಳಿದ್ದು, ನಾವು ಬೇಕಂದ್ರೆ 4-5 ವಾರಗಳ ತನಕ ಯುದ್ಧ ಮುಂದುವರಿಸ್ತೀವಿ ಅಂತ ಏನ್ ಹೇಳಿದ, ಈಗ ಬೇಗನೆ ಕೊನೆಗಾಣುತ್ತೆ ಅಂತ ಈಗ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇರ್ತಕ್ಕಂಥ ಇರಾನ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಯುದ್ಧ ಕೊನೆಗಾಳೋದು ಯಾವಾಗ ಅಂತ ಡಿಸೈಡ್ ಮಾಡೋದು ನೀವಲ್ಲ, ನಾವು ಡಿಸೈಡ್ ಮಾಡ್ತೀವಿ ಯಾವಾಗ ಸ್ಟಾಪ್ ಮಾಡಬೇಕು, ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಪ್ರತಿಕ್ರಿಯೆ ಕೊಡ್ತಾ ಇದೆ. ಇದರ ಮಧ್ಯದಲ್ಲಿ ರೀಸೆಂಟ್ ಆಗಿ ಇರಾನ್ ಕೂಡ ತನ್ನ ನೂತನ ಸುಪ್ರೀಂ ಲೀಡರ್ ನ ಆಯ್ಕೆ ಮಾಡಿತ್ತು. ಆಯತುಲ್ಲಾ ಖಮೇನಿ ಮಗ ಏನಿದ್ದಾರೆ ಅವರನ್ನ ಆಯ್ಕೆ ಮಾಡ್ಕೊಂಡಿತ್ತು. ಅಂಡ್ ಅವ್ರ ಆಯ್ಕೆ ಆಗಿದ್ಮೇಲೆ ತನ್ನ ದಾಳಿ ಅನ್ನೋದು ಇನ್ನೂ ತೀವ್ರ ಮಾಡಿದೆ ಅಂತ ಹೇಳ್ಬೋದು. ಹೊಸ ಅಡ್ವಾನ್ಸ್ಡ್ ಮಿಸೈಲ್ ಗಳನ್ನ, ಡ್ರೋನ್ ಗಳನ್ನ ಬಳಸಿ ಬೆಹರೇನ್ ನಲ್ಲಿ ಏನು US ಮಿಲಿಟರಿ ಬೇಸ್ ಇದೆ ಅದ್ರ ಮೇಲೆ ತುಂಬಾ ತೀವ್ರ ದಾಳಿಯನ್ನ ಮಾಡ್ತಾ ಇದೆ. ಅದಷ್ಟೇ ಅಲ್ಲದೆ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಮೇಲೆ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಅಂಡ್ ಮಿಡ್ಲ್ ಈಸ್ಟ್ ಅಲ್ಲಿ ಇರ್ತಕ್ಕಂಥ ಕಂಟ್ರೀಸ್ ಪ್ರೆಷರ್ ಅನ್ನೋದು ಅಮೆರಿಕ ಮೇಲೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಏನಕ್ಕಂತಂದ್ರೆ ಅವರು ಏನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಆಯಿಲ್, ಅದು ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ತುಂಬಾ ಸ್ಟಕ್ ಆಗಿದೆ. ಅದಷ್ಟೇ ಅಲ್ಲದೆ ಮಿಡ್ಲ್ ಈಸ್ಟ್ ಅಲ್ಲಿ ಇರ್ತಕ್ಕಂಥ ಮಿಲಿಟರಿ ಬೇಸ್ ಗಳ ಮೇಲೆ ಅಷ್ಟೇ ದಾಳಿಯನ್ನ ಮಾಡೋದಲ್ಲದೆ ಆ ಒಂದು ಮಿಡ್ಲ್ ಈಸ್ಟ್ ಕಂಟ್ರೀಸ್ ನ ನಾಗರಿಕ ನೆಲೆಗಳ ಮೇಲೆ, ಏರ್ಪೋರ್ಟ್ಸ್ ನ ಮೇಲೆ ದಾಳಿಯನ್ನ ಮಾಡೋದ್ರಿಂದ ಅಪಾರವಾದ ಸಂಪತ್ತು ಅನ್ನೋದು ಈ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಕೂಡ ನಾಶ ಆಗ್ತಾ ಇದೆ. ಇಷ್ಟಕ್ಕೂ ಏನಿದು ಬೆಳವಣಿಗೆ. ಅಂಡ್ ಇಮಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ ನ ಅಧ್ಯಕ್ಷ ಕೂಡ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಈ ಒಂದು ಜಲಮಾರ್ಗ ಏನ್ ಮುಚ್ಚಿರೋದ್ರ ಬಗ್ಗೆ. ಇಷ್ಟಕ್ಕೂ ಏನು ಹೊಸ ಬೆಳವಣಿಗೆಗಳೇನಾಗ್ತಾ ಇದೆ, ನೆಕ್ಸ್ಟ್ ಸ್ಟೆಪ್ ಏನು ಟ್ರಂಪ್ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವೇನಾದ್ರೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟ್ರೈಟ್ ಆಫ್ ಹಾರ್ಮುಜ್ ಈ ಒಂದು ಜಲಮಾರ್ಗ ಏನಿದೆ, ಇದು ಪ್ರಪಂಚಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಿ ರೂಟ್ ಆಗಿರ್ತದೆ. ಏನಕ್ಕಂತಂದ್ರೆ 20% ಆಫ್ ವರ್ಲ್ಡ್ ಆಯಿಲ್ ಎಕ್ಸ್ಪೋರ್ಟ್ ಅನ್ನೋದು ಈ ಒಂದು ಮಾರ್ಗದ ಮೂಲಕ ಆಗ್ತದೆ. ಅದಷ್ಟೇ ಅಲ್ಲದೆ ಈ ಒಂದು ಮಿಡ್ಲ್ ಈಸ್ಟ್ ಕಂಟ್ರೀಸ್ ಏನಿದಾವೆ, ಸೌದಿ ಅರೇಬಿಯಾ ಆಗಿರ್ಬೋದು, UAE ಆಗಿರ್ಬೋದು, ಕುವೈತ್, ಇರಾಕ್, ಇರಾನ್, ಈ ಎಲ್ಲಾ ದೇಶಗಳ ಒಂದು ಆಯಿಲ್ ಏನ್ ಪ್ರೊಡಕ್ಷನ್ ಮಾಡಿರ್ತಾರೆ, ಆ ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ಆಯಿಲ್ ಎಕ್ಸ್ಪೋರ್ಟ್ ಆಗೋದು ಕೂಡ ಈ ಒಂದು ರೂಟ್ ನ ಮುಖಾಂತರನೇ ಆಗುತ್ತೆ. ಅಂಡ್ ಅವ್ರೇನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಆಯಿಲ್, ಅದೆಲ್ಲವೂ ಕೂಡ ಇಲ್ಲಿ ಸ್ಟಕ್ ಆಗಿದೆ. ಅಂಡ್ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಅವ್ರ ಸ್ಟೋರೇಜ್ ಕೆಪಾಸಿಟಿ ಏನಿದೆ ಮಿಡ್ಲ್ ಈಸ್ಟ್ ಗಳಲ್ಲಿ, ಆ ಸ್ಟೋರೇಜ್ ಕೆಪಾಸಿಟಿ ಕೂಡ ಫುಲ್ ಆಗಿದೆ. ಈಗ ಪ್ರೊಡಕ್ಷನ್ ಮಾಡ್ತಾ ಇರ್ತಕ್ಕಂಥ ಆಯಿಲ್ ಅನ್ನ ಸ್ಟೋರ್ ಮಾಡ್ಲಿಕ್ಕೂ ಅವ್ರಿಗೆ ಅವಕಾಶ ಅಥವಾ ಜಾಗ ಇಲ್ಲದೆ ಇರೋ ರೀತಿಯಾದ ಪರಿಸ್ಥಿತಿ ಕೂಡ ಅವರಿಗೆ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಮಾರ್ಗದ ಮೂಲಕ ಬಿಫೋರ್ ಅಂತಂದ್ರೆ ಯುದ್ಧಕ್ಕೂ ಮೊದಲು ಒಂದು ಪ್ರತಿ ದಿನಕ್ಕೆ ಸುಮಾರು 14 ಮಿಲಿಯನ್ ಬ್ಯಾರೆಲ್ ಆಯಿಲ್ಸ್ ಅನ್ನೋದು ಒಂದು ದಿನಕ್ಕೆ ಇಲ್ಲಿ ಸಾಗ್ತಾ ಇತ್ತು. ಬಟ್ ಅಂತ ಒಂದು ಮಾರ್ಗ ಈಗ ಮುಚ್ಚಿದೆ ಅಂತಂದ್ರೆ ಅದರ ಇಂಪ್ಯಾಕ್ಟ್ ಅನ್ನೋದು ಈ ಒಂದು ಮಿಡ್ಲ್ ಈಸ್ಟ್ ಕಂಟ್ರಿಗಳಿಗೆ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಮೇಲೆ ಕೂಡ ಬಿದ್ದಿದೆ ಅಂತ ಹೇಳ್ಬೋದು. ಸುಮಾರಷ್ಟು ಏಷ್ಯನ್ ಕಂಟ್ರೀಸ್ಗೆ ಈ ಒಂದು ಮಾರ್ಗದ ಮೂಲಕ ಜಾಸ್ತಿ ಹೋಗ್ತಾ ಇತ್ತು. ಅವರೆಲ್ಲರೂ ಇದರಿಂದ ಈ ಕ್ರೈಸಿಸ್ ನ ಮಧ್ಯೆ ಸಫರ್ ಆಗೋ ತರ ಆಗಿದೆ. ಅಂಡ್ ಅತಿ ಹೆಚ್ಚು ಸಫರ್ ಆಗ್ತಾ ಇರೋದಂದ್ರೆ ಪಾಕಿಸ್ತಾನ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಪಾಕಿಸ್ತಾನ ಈಗಾಗಲೇ ಅವ್ರಿಗೆ ಆಯಿಲ್ ಶಾರ್ಟೇಜ್ ಆಗಿ, ಈಗ ಪೆಟ್ರೋಲಿಯಂ ಶಾರ್ಟೇಜ್ ಆಗ್ಬಿಟ್ಟು ಈಗ ಗೌರ್ಮೆಂಟ್ ಆಫೀಸ್ಗಳೆಲ್ಲ 4 ದಿವಸ ಮಾತ್ರ ಕೆಲಸ ಮಾಡ್ತದೆ. ಅದಷ್ಟೇ ಅಲ್ಲದೆ 2 ವಾರಗಳ ಕಾಲ ಸ್ಕೂಲು ಕಾಲೇಜುಗಳಿಗೆ ಒಂದು ರಜೆಯನ್ನು ಕೂಡ ಘೋಷಣೆ ಮಾಡಿದ್ರೆ, ಅಷ್ಟು ಇಂಪ್ಯಾಕ್ಟ್ ಅನ್ನೋದು ಇಡೀ ವರ್ಲ್ಡ್ ನ ಮೇಲೆ ಕೂಡ ಆಗ್ತಾ ಇದೆ ಈ ಒಂದು ಜಲಸಂಧಿಯನ್ನ ಮುಚ್ಚಿರೋದ್ರಿಂದ. ಈ ಒಂದು ಮಾರ್ಗವನ್ನ ಓಪನ್ ಮಾಡಬೇಕು, ಕಂಟ್ರೋಲ್ ಅಲ್ಲಿ ಇಟ್ಕೋಬಾರ್ದು ಅಂತ ಟ್ರಂಪ್ ಅವರು ತೀವ್ರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಒಂದು ಮಾರ್ಗ ಏನು ಈಗ ಶಿಪ್ ಗಳನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ ಹಾರ್ಮುಜ್ ಜಲಸಂಧಿಯಲ್ಲಿ, ಅದನ್ನ ರಿಲೀಸ್ ಮಾಡಬೇಕು. ಅಲ್ಲೇನು ಬ್ಲಾಕ್ ಮಾಡಿದ್ದಾರೆ ರೂಟ್ ಅನ್ನ, ಅದನ್ನ ಓಪನ್ ಮಾಡಿ ಅಲ್ಲಿರ್ತಕ್ಕಂಥ ಟ್ಯಾಂಕರ್ ಗಳು ಅಥವಾ ಶಿಪ್ ಗಳೇ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಇರಾನ್ಗೆ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಅವಶ್ಯಕತೆ ಬಿದ್ದಿದೆ ಅಂತಂದ್ರೆ US ಮಿಲಿಟರಿ ಬಂದು ಎಸ್ಕಾರ್ಟ್ ಮಾಡೋ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಇಫ್ ಇನ್ ಕೇಸ್ ಅವ್ರು ಓಪನ್ ಮಾಡಿಲ್ಲ ರೂಟ್ ಅನ್ನ ಅಂತ ಹೇಳಿದ್ರೆ ನಮ್ಮ ದಾಳಿ ಅನ್ನೋದು ಇನ್ನೂ ತೀವ್ರವಾಗಿರುತ್ತೆ ಅಂತ ಹೇಳಿದ್ದಾರೆ. ಅಂಡ್ ಇದ್ರ ಮಧ್ಯದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ರೆ, ಏನಂತಂದ್ರೆ ಯುದ್ಧ ಅನ್ನೋದು ಬೇಗ ಅಂತ್ಯ ಆಗುತ್ತೆ ಅಂತ. ಅದಕ್ಕೆ ಪ್ರತಿಕ್ರಿಯಿಸಿರ್ತಕ್ಕಂಥ ಇರಾನ್ ಏನ್ ಹೇಳ್ತಿದೆ ಅಂತಂದ್ರೆ, ಯುದ್ಧ ಯಾವಾಗ ಎಂಡ್ ಆಗುತ್ತೆ ಅಂತ ಅಮೆರಿಕ ಡಿಸೈಡ್ ಮಾಡಲ್ಲ, ನಾವು ಡಿಸೈಡ್ ಮಾಡ್ತೀವಿ ಯಾವಾಗ ಕಂಟಿನ್ಯೂ ಮಾಡಬೇಕು, ಯಾವಾಗ ಎಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೀವ್ರವಾಗಿ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದ್ರ ಮಧ್ಯದಲ್ಲಿ ಟ್ರಂಪ್ ಮತ್ತೆ ಪುಟಿನ್ ಅವರು ಮಾತುಕತೆ ಕೂಡ ನಡೆದಿದೆ ಅಂತ ಸುದ್ದಿ ಬರ್ತಾ ಇದೆ. ಅಂಡ್ ಈ ಎಸ್ಕಲೇಷನ್ಸ್ ಬಗ್ಗೆ ಟ್ರಂಪ್ ಅವರು ಪುಟಿನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂಡ್ ಪುಟಿನ್ ಅವರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಈ ಒಂದು ಮಿಡ್ಲ್ ಈಸ್ಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ಕ್ರೈಸಿಸ್ ಇಂದ ಪ್ರಪಂಚದಾದ್ಯಂತ ಪ್ರಭಾವನ ಬೀರ್ತಾ ಇದೆ. ಅಂಡ್ ಯುದ್ಧವನ್ನ ಬೇಗ ಕೊನೆಗಾಣಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಅಂಡ್ ಈಗ ರಷ್ಯನ್ ಆಯಿಲ್ಗೆ ಇಡೀ ವರ್ಲ್ಡ್ ನಲ್ಲಿ ಡಿಮ್ಯಾಂಡ್ ಅನ್ನೋದು ಈಗ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂತಂದ್ರೆ ಮಿಡ್ಲ್ ಈಸ್ಟ್ ಆಯಿಲ್ ಅನ್ನೋದು ಸಪ್ಲೈ ಸ್ಟಾಪ್ ಆಗಿರೋದ್ರಿಂದ ಈ ರಷ್ಯನ್ ಆಯಿಲ್ಗೆ ತುಂಬಾ
ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಅಂತ ಕೂಡ ಅವರು ವಿವರವಾಗಿ ಹೇಳಿದ್ದಾರೆ. ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಂದ್ ಆಗಬಾರ್ದು, ಇದರಿಂದ ತುಂಬಾ ಇಂಪ್ಯಾಕ್ಟ್ ಆಗ್ತಿದೆ ಪ್ರಪಂಚದಾದ್ಯಂತ. ಅಂಡ್ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಯುರೋಪಿಯನ್ ಯೂನಿಯನ್ ಕಡೆಯಿಂದ ಕೂಡ ನಾವು ಮಿಲಿಟರಿ ಎಸ್ಕಾರ್ಟ್ ಅನ್ನ ಕೊಡ್ತೇವೆ, ನಾವೆಲ್ಲ ಎಸ್ಕಾರ್ಟ್ ಮಾಡ್ಲಿಕ್ಕೆ ಅಲ್ಲಿರ್ತಕ್ಕಂಥ ಒಂದು ಈಗ ಏನ್ ಬಂದ್ ಆಗಿದಾವೆ, ಏನ್ ಶಿಪ್ಗಳಲ್ಲಿ ಇದಾವೆ ಸ್ಟ್ರಕ್ ಆಗಿದಾವೆ ಅವನ್ನ ಎಸ್ಕಾರ್ಟ್ ಮಾಡ್ಲಿಕ್ಕೆ ಬೇಕಂದ್ರೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಕೂಡ ಅವರು ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಈ ಒಂದು ಜಲಮಾರ್ಗ ಮುಚ್ಚಿರೋದ್ರಿಂದ ಇದರ ಇಂಪ್ಯಾಕ್ಟ್ ಅನ್ನೋದು ಭಾರತದ ಮೇಲೆ ತೀವ್ರ ಪರಿಣಾಮ ಬೀಳ್ತಿದೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಈಗಾಗಲೇ LPG ಸಿಲಿಂಡರ್ ಗೃಹ ಬಳಕೆದ 60 ರೂಪಾಯಿ ಜಾಸ್ತಿ ಆಗಿದೆ, ಕಮರ್ಷಿಯಲ್ ಸಿಲಿಂಡರ್ 120 rupees ಏನೋ ಜಾಸ್ತಿ ಆಗಿದೆ. ಅಂಡ್ ಇದೇ ರೀತಿ ಮುಂದುವರೆದಿದೆ ಇನ್ನು ಕೆಲವು ದಿನಗಳ ಕಾಲ ಅಂತ ಹೇಳಿದೀವಿ ಅಂತಂದ್ರೆ ಏನು ಎನರ್ಜಿ ನಮ್ಮಲ್ಲಿ ಸ್ಟೋರ್ ಮಾಡೋ ಇಟ್ಕೊಂಡಿದೀವಿ ಆಯಿಲ್ ಏನಿದೆ ಅದು ಕೂಡ ಖಾಲಿ ಆಗೋಗಿದೆ ಅಂತಂದ್ರೆ ಇನ್ನು ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ, ರುಪಿ ವ್ಯಾಲ್ಯೂ ಡೌನ್ ಆಗುತ್ತೆ. ಅಂಡ್ ಈಗಾಗಲೇ ಸ್ಟಾಕ್ ಮಾರ್ಕೆಟ್ಗಳು ಕೂಡ ತುಂಬಾ ಲಾಸ್ ನಡೀತಾ ಇದಾವೆ ಅಂತಾನೆ ಹೇಳ್ಬೋದು. ಅಂಡ್ ಇದರ ಇಂಪ್ಯಾಕ್ಟ್ ಅನ್ನೋದು ಭಾರತದ ಎಕಾನಮಿ ಮೇಲೆ ಕೂಡ ಬೀಳುತ್ತೆ. ಯಾಕಂತಂದ್ರೆ ಈ ಒಂದು ಆಯಿಲ್ ಅನ್ನೋದು ಎಲ್ಲ ಟ್ರಾನ್ಸ್ಪೋರ್ಟ್ಗೆ, ಸಪ್ಲೈ ಚೈನ್ಗೆ ಎಲ್ಲದಕ್ಕೂ ಒಂದು ಲಿಂಕ್ ಆಗಿರೋದ್ರಿಂದ ಇದ್ರ ಇಂಪ್ಯಾಕ್ಟ್ ಅನ್ನೋದು ತುಂಬಾ ಜಾಸ್ತಿನೇ ಬೀರುತ್ತೆ ಇಂಡಿಯನ್ ಎಕಾನಮಿ ಮೇಲೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕ ಏನು ಆಯಿಲ್ ಅನ್ನೋದು ಸಪ್ಲೈ ಆಗ್ತಾ ಇತ್ತು, 75% ಆಯಿಲ್ ಅನ್ನೋದು ಇಡೀ ಏಷ್ಯನ್ ಕಂಟ್ರೀಸ್ಗೆ ಹೋಗ್ತಾ ಇದ್ದು. ನಮ್ಮ ಭಾರತ ಒಂದೇ ಅಲ್ಲ, ಭಾರತ ಚೈನಾ ಆಗಿರ್ಬೋದು, ಅದೇ ರೀತಿ ಜಪಾನ್, ಸೌತ್ ಕೊರಿಯಾ ಎಲ್ಲ ದೇಶಗಳಿಗೆ ಕೂಡ ಈ ಒಂದು ಮಾರ್ಗದ ಮೂಲಕನೇ ಮಿಡ್ಲ್ ಈಸ್ಟ್ ಕಂಟ್ರೀಸ್ನ ಆಯಿಲ್ ಸಪ್ಲೈ ಆಗ್ತಾ ಇತ್ತು. ಈಗ ಅವೆಲ್ಲ ಕಂಟ್ರೀಸ್ಗಳು ಕೂಡ ಇದರಿಂದ ಇಂಪ್ಯಾಕ್ಟ್ ಅನ್ನು ಅನುಭವಿಸ್ತಾ ಇದಾವೆ ಅಂತಾನೆ ಹೇಳ್ಬೋದು. ಇನ್ಕೇಸ್ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನು ಜಲಮಾರ್ಗ ಇದೆ, ಇನ್ನು 1 ತಿಂಗಳ ಕಾಲ ಇದು ಹಂಗೆ ಮುಚ್ಚಿದೆ ಅಂತಂದ್ರೆ ಏನು ಆಗೋ ಚಾನ್ಸಸ್ ಇದೆ ಅಂತಂದ್ರೆ ಪ್ರಪಂಚದಾದ್ಯಂತ ಇದ್ರ ಇಂಪ್ಯಾಕ್ಟ್ ಇರುತ್ತೆ. ಯಾವ ರೀತಿ ಇಂಪ್ಯಾಕ್ಟ್ ಅಂತಂದ್ರೆ ಗ್ಲೋಬಲ್ ರಿಸೆಷನ್ ಆಗೋ ಚಾನ್ಸಸ್ ಇರ್ತದೆ, ಆಯಿಲ್ ಪ್ರೈಸ್ ಎಕ್ಸ್ಪ್ಲೋಷನ್ ಆಗುತ್ತೆ, ಶಿಪ್ಪಿಂಗ್ ಕ್ರೈಸಿಸ್ ಆಗುತ್ತೆ, ಮತ್ತೆ ಸಪ್ಲೈ ಚೈನ್ ಫುಲ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಅದಷ್ಟೇ ಅಲ್ಲ, ಮಿಡ್ಲ್ ಈಸ್ಟ್ ಏನೀಗ ವಾರ್ ನಡೀತಾ ಇದೆ ಅದು ಫುಲ್ ಸ್ಕೇಲ್ ವಾರ್ ಆಗಿ ಪರಿವರ್ತನೆ ಆಗೋ ಚಾನ್ಸಸ್ಗಳು ಕೂಡ ಇರ್ತದೆ. ಮಿಡ್ಲ್ ಈಸ್ಟ್ ನಲ್ಲಿ ನಡೀತಾ ಇರ್ತಕ್ಕಂಥ ವಾರ್ನ ಡೆವಲಪ್ಮೆಂಟ್ಸ್ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ. ಅಂಡ್ ವರ್ಲ್ಡ್ ಲೀಡರ್ಸ್ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ತಿಳಿಸೋದ್ರ ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.